ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರು ಭಾಸ್ಕರ್ ರಾವ್ ಸರ್ ಇದ್ದಾರೆ. ಹಾಗೆ ರಿಪಬ್ಲಿಕನರ ಚರ್ಚೆಯಲ್ಲಿ ಮೊದಲ ಬಾರಿಗೆ ನನ್ನ ಪತ್ರಿಕೋದ್ಯಮ ಜರ್ನಿಯ ಗುರು, ಪ್ರಾರಂಭಿಕ ದಿನಗಳ ಗುರು ಸುನಿಲ್ ಶಿರ್ಸಂಗಿ ಸರ್, ಹಿರಿಯ ಪತ್ರಕರ್ತರಿದ್ದಾರೆ. ವೆರಿ ಹ್ಯಾಪಿಲಿ ವೆಲ್ಕಮಿಂಗ್ ಯು ಸರ್. ಹಾಗೆ ಆಚೆಯಿಂದ ಕ್ರೀಡಾ ವಿಶ್ಲೇಷಕರಾದ ಜೋಸೆಫ್ ಹುವಾರ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ರೂಪೇಶ್ ರಾಜಣ್ಣ ಅವರು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಭೈರಪ್ಪ ಹರೀಶ್ ಕುಮಾರ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಎನಿವೆ, ಚರ್ಚೆ ಪ್ರಾರಂಭ ಮಾಡ್ತಾ ಜೋಸೆಫ್ ಸರ್, ತಾವು ಕೆಲ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ಚರ್ಚಾ ವಿಚಾರವನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ತಾವು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ ಕೂಡ. ಯಾಕಿರಬಾರ್ದು ಹಿಂದಿಯಲ್ಲಿ ಪೇಜು, ಫ್ರೆಂಚ್ನಲ್ಲಿ ಓಪನ್ ಮಾಡಲಿ, ಪರವಾಗಿಲ್ಲ ಅಂತ ಹೇಳ್ತಿದ್ರಿ. ಬಟ್ ನನ್ನ ಪ್ರಶ್ನೆ, ಬೆಂಗಳೂರಿಗರು ಅಥವಾ ಕರ್ನಾಟಕದ ಕನ್ನಡಿಗರು RCB ಟೀಮ್ಗೆ ಕನೆಕ್ಟ್ ಆಗಿದ್ದೆ ಆ RCB ತಂಡದಲ್ಲಿ ಬೆಂಗಳೂರು ಅನ್ನೋ ಪದ ಇದೆ, ನಮ್ಮ ನೆಲದ ಅಸ್ಮಿತೆಯ ಪ್ರತಿಬಿಂಬ ಇದೆ ಅಂತ ಹೇಳಿ. ಹಾಗಾಗಿ ಇಲ್ಲಿನ ಭಾಷೆಗೆ ಆದ್ಯತೆ ಕೊಡ್ತಾ ಬೇರೆ ಭಾಷೆಯನ್ನು ಕೂಡ ನೀವು ಸ್ವೀಕರಿಸಿ ಅನ್ನೋ ಹೇರಿಕೆ ಯಾಕೆ ಬೇಕು ಅಂತ ಹೇಳಿ? ಅಲ್ಲ, ನನ್ನ ಹೇಳಿಕೆ ಏನಂದ್ರೆ, ಈಗ ಕನ್ನಡ ಪೇಜ್ ಆಲ್ರೆಡಿ ಇದೆ, ಮತ್ತೆ ಇಂಗ್ಲಿಷ್ ಪೇಜ್ ಇದೆ. ಈಗ ಫ್ಯಾನ್ ಬೇಸ್ ಅವರು ದೊಡ್ಡದು ಮಾಡಕ್ಕೆ ಯಾವ ಭಾಷೆ ಬೇಕಾದ್ರೂ ಮಾಡ್ಬೋದು. ಅದು ನಾವು ಹೇಳೋದಂದ್ರೆ ಕನ್ನಡಿಗರು ಇಂಪಾರ್ಟೆಂಟ್ ನಮ್ಗೆ. ಬೆಂಗಳೂರಿಗೆ ಟೀಮ್ ಇದ್ದಾಗ ನಾವೆಲ್ಲ ಕನ್ನಡಿಗರು ಇದ್ ಮಾಡ್ತೀವಿ. ಬಟ್ ಏನಂದ್ರೆ ಇದು ಕೇವಲ ಒಂದು ವೆಬ್ ಪೇಜ್. ಅವರು ಎಲ್ಲಾ ತರ ಫ್ಯಾನ್ ಬೇಸ್ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಅವ್ರ ಟೀಮ್ ಒಳಗೆ ವಿರಾಟ್ ಕೊಹ್ಲಿ ಅಂತಿದ್ದಾರೆ. ವಿರಾಟ್ ಕೊಹ್ಲಿ ಇಂಟರ್ನ್ಯಾಷನಲ್ ಫಿಗರ್ ಇದ್ದಾಗ ಎಲ್ಲಾ ರಾಜ್ಯದೊಳಗೂ ಅವ್ರಿಗೆ ಫ್ಯಾನ್ಸ್ ಇರ್ತಾರೆ. ಸೊ ಅವ್ರಿಗೂ ಓದ್ಬೇಕಲ್ಲ, ಅವರು ಅರ್ಥ ಮಾಡ್ಕೋಬೇಕಲ್ಲ ಏನ್ ಆಗ್ತಿದೆ ಅಂದ್ಬಿಟ್ಟು. ಕೆಲವು ಏನಾಗತ್ತಂದ್ರೆ, ನೀವ್ ತಮಿಳ್ನಾಡಿಗೆ ಹೋದ್ರೆ ಬರೀ ತಮಿಳ್ ಬರುತ್ತೆ, ಕೆಲವ್ರು ಬರಲ್ಲ. ಅದೇ ತರ ನಾವು ಕನ್ನಡದಲ್ಲಿ ಏನಾಗತ್ತಂದ್ರೆ ನಮ್ ಕನ್ನಡ ಬರುತ್ತೆ, ಕೆಲವ್ರು ಇಂಗ್ಲಿಷ್ ಬರಲ್ಲ. ಸೊ ಆತರ ಇದ್ದಾಗ ಬೇರೆ ಬೇರೆ ಇದ್ದಾಗ ಏನಕ್ಕೆ ವೈ ಶುಡ್ ದರ್ ಬಿ ಇಶ್ಯೂ ಅಂದ್ಬಿಟ್ಟು ನನ್ನ ಇದು. ನಾವ್ ಹೇಳೋದು ಯಾವತ್ತು ಹೇಳೋದು, ನಾವು ಕನ್ನಡಿಗರು, ನಾವು ಯಾವತ್ತು ಕನ್ನಡ ಬಗ್ಗೆ ನಾವು ಮಾತಾಡ್ಬೇಕು, ಧೈರ್ಯವಾಗಿ ನಿಂತ್ಕೋಬೇಕು. ಬಟ್ ಇದು ಕೇವಲ ಒಂದು ಗೇಮ್. ಕ್ರಿಕೆಟ್ ಇಸ್ ಅ ಗೇಮ್. ಅದು ಗೇಮ್ ಆಗಿ ನಾವು ನೋಡೋಣ. ಅದು ಅನುಕೂಲ ಮಾಡ್ಕೊಡ್ತಿರೋದವ್ರು ಏನಂದ್ರೆ ಬೇರೆ ಇದು ಅಂದ್ಬಿಟ್ಟು. ಈಗ ಸರ್ಕಾರ ಬಂದ್ಬಿಟ್ಟು ನಮಗೆ ಈ ದಿಢೀರ್ ಅಂದ್ಬಿಟ್ಟು ಹಿಂದಿ ಕಂಪಲ್ಸರಿ ಮಾಡಕ್, ನೀವು ಬ್ಯಾಂಕ್ ಹೋದ್ರೆ ಈಗ ಹಿಂದಿ ಬಂದೇ ನೋಡಿ. ನಮ್ ರೈತರಿಗೆಲ್ಲ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ ಊರ್ ಕಡೆ, ಕೆಲವು ಕಡೆ ಅವರು ಹಿಂದಿ ಬರ್ದವ್ರು ಬರ್ಲೇ ಬೇಡ ಅಂತ ಆತರ ಇದೆ ಸಿಚುವೇಶನ್. ಅದು ಬೇರೆ, ಅದು ಪೊಲಿಟಿಕಲ್ ಇಟ್ಬಿಡೋಣ. ಇದು ನಮ್ದು ಈಗ ಸ್ಪೋರ್ಟ್ಸ್, ದಿಸ್ ಇಸ್ ಜಸ್ಟ್ ಒನ್. ಆಮೇಲೆ ಈ RCB ಇರೋದೊಂದು ಟೀಮ್ ಏನ್ ಗೊತ್ತಾ, ಇದು ಕ್ಲಬ್ ಟೀಮ್. ಇದು ಯಾವ್ದು ಸ್ಟೇಟ್ ಟೀಮ್ ಅಲ್ಲ, ಇಂಟರ್ನ್ಯಾಷನಲ್ ಟೀಮ್ ಅಲ್ಲ, ಇದು ನ್ಯಾಷನಲ್ ಟೀಮು ಅಲ್ಲ. ಇದು ಕೇವಲ ಒಂದು ಕ್ಲಬ್ ಕ್ರಿಕೆಟ್. ಆ ಕ್ಲಬ್ ಕ್ರಿಕೆಟ್ ಒಳಗೆ ಬೇರೆ ತರ ಫುಟ್ಬಾಲ್ ನಡೆಸ್ತಾರಲ್ಲ, ಯುರೋಪಿಯನ್ ಫುಟ್ಬಾಲ್, ನಮ್ಮ ಇಂಗ್ಲೆಂಡ್ ಒಳಗೆ ನಡೆಯುತ್ತೆ, ಇಂಗ್ಲಿಷ್ ಲೀಗು, ಆತರ ಇಟಾಲಿಯನ್ ಲೀಗ್ ನಡೆಯುತ್ತೆ, ಅವ್ರು ಇರ್ತದೆ. ನನ್ನ ಪ್ರಶ್ನೆ ಏನಂದ್ರೆ, ಸ್ಪೋರ್ಟ್ಸ್ ಇಂದ ನಾನು ನೋಡ್ತಾ ಇರೋದು, ಸ್ಪೋರ್ಟ್ಸ್ ಬೇಸ್ ಮಾಡಿದಾಗ ಎಲ್ಲ ಕಡೆಗೂ ರೀಚ್ ಆಗ್ಬೇಕಂದ್ರೆ ಜನಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ನಾನ್ ಯಾವತ್ತೂ ನಿಂತ್ಕೋತೀನಿ, ನಮಗ್ ಕನ್ನಡ ಬೇಕು. ಬಟ್ ಕೇವಲ ಒಂದು ಪೇಜ್ ಸ್ಪೋರ್ಟ್ಸ್ ಇಂದ ನಾವು ಇಷ್ಟು ದೊಡ್ಡ ರಾಷ್ಟ್ರದೊಳಗೆ ಗಲಾಟೆ ಆಗ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟಿಂಗ್. ನಾವು ಅರ್ಥ ಮಾಡ್ಕೋಬೇಕು, ಇದು ಕೇವಲ ಒಂದು ಸ್ಪೋರ್ಟ್, ಜಸ್ಟ್ ಎಂಜಾಯ್ ಎಸ್ ಅ ಸ್ಪೋರ್ಟ್. ಹೌದು ಹುವಾರ್ ಸರ್, ನಾನು ಬರ್ತೀನಿ ವಾಪಸ್ಸು. ಸುನಿಲ್ ಸರ್, ಜೋಸೆಫ್ ಸರ್ ಹೇಳಿದ್ದನ್ನೇ ಮುಂದುವರಿಸ್ತಾ, ನಾನು RCBಗೆ ಇರ್ತಕ್ಕಂಥ ಫ್ಯಾನ್ ಬೇಸ್ ಎಷ್ಟು ಅಗಾಧವಾಗಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತು. ಇದೇ ವಿಚಾರವನ್ನ, ಭಾಷೆಯನ್ನ, ಇನ್ನು ನಮ್ಮ ಕನ್ನಡ ಭಾಷೆಯನ್ನ ಬೇರೆ ಭಾಷಿಗರಿಗೂ ಕೂಡ ಕಲಿಸ್ಲಿಕ್ಕೆ ಇದೇ ಒಂದು ವೇದಿಕೆ ಯಾಕಾಗಬಾರ್ದು ಅಂತ ಕೇಳ್ತಿದ್ದಾರೆ. ಈಗ ಯಾರಿಗೆಲ್ಲ RCB ತಂಡದ ಮೇಲೆ ಅಭಿಮಾನ ಇದೆ, ಇಂಗ್ಲಿಷ್ ಕೂಡ ಪರ್ಯಾಯವಾಗಿದೆ ಜೊತೆಯಲ್ಲಿ, ಹಿಂದಿ ಒಂದು ಎಕ್ಸ್ಟ್ರಾ ಯಾಕೆ ಬೇಕು? ಅಲ್ಲಿ ಅಗತ್ಯನೇ ಇಲ್ದಿದ್ದಾಗ ಹಿಂದಿಯನ್ನ ನೀವು ಅಲ್ಲಿ ಸೇರಿಸ್ಲಿಕ್ಕೆ ಹೋದ್ರೆ ಅದು ಹೇರಿಕೆ ಆಗತ್ತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ತಪ್ಪಲ್ಲ ಪ್ರಶ್ನೆ ಮಾಡೋದು? ಅಭಿಮಾನಿಗಳು ಪ್ರಶ್ನೆ ಮಾಡೋದು ತಪ್ಪಲ್ಲ. ಯಾಕಂದ್ರೆ 17 ವರ್ಷಗಳ ಸತತವಾಗಿ RCBಯನ್ನು ಬೆನ್ನ ತಗೊಂಡು ಬಂದಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. IPL ನೋಡ್ತಾ ಇದ್ರೆ ಎರಡೇ ಟೀಮ್ಗಳು ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರೋದು, ಒಂದು ಬೆಂಗಳೂರದ RCB, ಇನ್ನೊಂದು ಚೆನ್ನೈ ಸೂಪರ್ ಕಿಂಗ್ಸ್. ಇಷ್ಟು ಕಳಪೆ ಪ್ರಶ್ನೆ. ಯಾಕಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು 3-4 ಬಾರಿ ಆಗಲಿ IPL ಗೆದ್ದಿದ್ದಾರೆ, ಹಲವಾರು ಬಾರಿ ಫೈನಲ್ ತಲುಪಿದ್ದಾರೆ. ನಾವು ಫೈನಲ್ ತಲುಪಿದ ಸಾಧನೆ ಅಂದ್ಬಿಟ್ರೆ ಇಲ್ಲಿವರೆಗೂ IPL ಗೆಲ್ಲಿಕ್ಕಾಗಿಲ್ಲ ನಮ್ಮ ಕಡೆ. ಆದರೂ ಸಹಿತ ಅಭಿಮಾನಿಗಳ ಅಭಿಮಾನ ಕುಂದಾಗಿಲ್ಲ. ಅಂಥ ಹೊತ್ತಿನಲ್ಲಿ ಒಂದು ಏನು ಅಬ್ಜೆಕ್ಷನ್ ಇತ್ತು, ಕರ್ನಾಟಕದ ಪ್ಲೇಯರ್ಗಳ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ IPL ಅಲ್ಲಿ ಅಥವಾ RCB ಎಸ್ಪೆಷಲಿ ಅಂತ ಒಂದು ಆರೋಪ ಮೊದಲಿಂದ ಕೇಳಿ ಬರ್ತಾ ಇತ್ತು. ಬಟ್ ಒಂದು ಪ್ರೈವೇಟ್ ಕ್ಲಬ್ ಆಗಿರೋದ್ರಿಂದ, ಪ್ರೈವೇಟ್ ಅವ್ರದ್ದೇ ಆದ ಮಾರ್ಕೆಟಿಂಗ್ ಆಸಕ್ತಿಗಳು ಇರೋದ್ರಿಂದ ಅವ್ರು ತಮಗೆ ಬೇಕಾದ ಇಟ್ಟುವರ್ನ, ಅಂದ್ರೆ ವಿರಾಟ್ ಕೊಹ್ಲಿ ಒಬ್ಬ ಮಾರ್ಕೆಟಿಂಗ್ ಆ್ಯಂಗಲಲ್ಲಿ ಒಬ್ಬ ಪ್ಲೇಯರ್ನ ಇಟ್ಕೊಂಡು ಉಳಿದ ಸುತ್ತಲೂ ಟೀಮ್ ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಾರಿಯ ಬಿಡ್ ನೋಡ್ತಾ ಇದ್ದಾರೆ ತುಂಬ
ಒಂದು ರೀತಿ ವಿಚಿತ್ರವಾದ ಟೀಮನ್ನೇ ಸೆಲೆಕ್ಟ್ ಮಾಡಿದ್ದಾರೆ RCB. ಆ ಸೆಲೆಕ್ಷನ್ ಅವ್ರಿಗೆ ವೈಯಕ್ತಿಕವಾಗಿದೆ, ಯಾಕಂದ್ರೆ ದುಡ್ಡು ಅವ್ರು ಹಾಕ್ತಾ ಇರೋದು. ಬಟ್ ಕನ್ನಡದ ಹೇರಿಕೆ, ಆ ಕನ್ನಡದ ಒಂದು ಅಸ್ಮಿತೆ ಇದ್ದಾಗ ಕನ್ನಡದ ಭಾವನೆಗಳಿಗೆ ಧಕ್ಕೆ ಆಗದಾಗೆ ನೋಡ್ಕೋಬೇಕಾದ ಒಂದು ಜವಾಬ್ದಾರಿಯೂ ಆ ಕ್ಲಬ್ಬಲ್ಲಿ ಇರುತ್ತೆ. ಯಾಕಂದ್ರೆ ಆ ಅಭಿಮಾನವನ್ನು ಪಡೆದುಕೊಂಡು ಆ ಅಭಿಮಾನಿಗಳ ಮೇಲೆ ಒಂದು ತಂಡವನ್ನು ಕಟ್ತಾ ಇದ್ದಾಗ, ಅದ್ರ ಲಾಭವನ್ನು ಪಡ್ಕೋತಾ ಇದ್ದಾಗ ಅವ್ರ ಭಾವನೆಗಳಿಗೆ ಒಂದು ಬೆಲೆ ಕೊಡಬೇಕಾದ ಅವಶ್ಯಕತೆ ಇದೆ. ಬಟ್ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹಿಂದಿ ಹೇರಿಕೆ ಕೇವಲ ಕ್ರಿಕೆಟಲ್ಲಿ ಆಗಲ್ಲ, ಮೆಟ್ರೋದಲ್ಲೂ ಹಿಂದಿ ಹೇರಿಕೆ ಆಯಿತು, ಅದಕ್ಕೂ ಕನ್ನಡಿಗರು ಹೋರಾಡಬೇಕಾಯಿತು. ಅಥವಾ ಯಾವುದೇ ಒಬ್ಬ ಕೇಂದ್ರ ಸಚಿವರು ಬಂದ್ರೆ ಆ ಇಡೀ ಬೋರ್ಡಲ್ಲಿ ಹಿಂದಿ ಇರುತ್ತೆ, ಅದೇ ಸಚಿವರು ತಮಿಳ್ನಾಡಿಗೆ ಹೋದ್ರೆ ಅಲ್ಲಿ ತಮಿಳು ಇರುತ್ತೆ, ಕರ್ನಾಟಕಕ್ಕೆ ಬಂದ್ರೆ ಯಾಕಿರಲ್ಲ. ಅಂದ್ರೆ ಕನ್ನಡಿಗರ ಅಸ್ಮಿತೆಯನ್ನು ಅಷ್ಟು ಈಸಿಯಾಗಿ ತೆಗೆದುಕೊಂಡಿದ್ದಾರೆ. ಕನ್ನಡ ಯಾವುದೋ ರಾಷ್ಟ್ರೀಯ ಪಕ್ಷ ಆಗಲಿ ಯಾವುದಾಗಲಿ ಹಿಂದಿ ಹೇರಿಕೆ ಅಷ್ಟು ಸುಲಭವಾಗಿ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ, ಈ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ಬೇಕಾದ್ರೆ ಸಹಜವಾಗಿದೆ. ಬಟ್ ಒಂದು ಕ್ರೀಡೆ ಆಗಿರೋದ್ರಿಂದ ಕ್ರೀಡೆ ಬೆಳವಣಿಗೆಗೆ ಇದು ಎಷ್ಟು ಅನುಕೂಲ ಆಗುತ್ತೆ, ಅಥವಾ ಕನ್ನಡಿಗರ ಮೇಲೆ ಹೇರಿಕೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಪ್ರತ್ಯೇಕವಾಗಿ ನೋಡ್ಬೇಕನ್ಸುತ್ತೆ. ಸರ್, ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರು ಭಾಸ್ಕರ್ ರಾವ್ ಸರ್ ಇದ್ದಾರೆ. ಹಾಗೆ ರಿಪಬ್ಲಿಕನರ ಚರ್ಚೆಯಲ್ಲಿ ಮೊದಲ ಬಾರಿಗೆ ನನ್ನ ಪತ್ರಿಕೋದ್ಯಮ ಜರ್ನಿಯ ಗುರು, ಪ್ರಾರಂಭಿಕ ದಿನಗಳ ಗುರು ಸುನಿಲ್ ಶಿರ್ಸಂಗಿ ಸರ್, ಹಿರಿಯ ಪತ್ರಕರ್ತರಿದ್ದಾರೆ. ವೆರಿ ಹ್ಯಾಪಿಲಿ ವೆಲ್ಕಮಿಂಗ್ ಯು ಸರ್. ಹಾಗೆ ಆಚೆಯಿಂದ ಕ್ರೀಡಾ ವಿಶ್ಲೇಷಕರಾದ ಜೋಸೆಫ್ ಹುವಾರ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ರೂಪೇಶ್ ರಾಜಣ್ಣ ಅವರು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಭೈರಪ್ಪ ಹರೀಶ್ ಕುಮಾರ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಎನಿವೆ, ಚರ್ಚೆ ಪ್ರಾರಂಭ ಮಾಡ್ತಾ ಜೋಸೆಫ್ ಸರ್, ತಾವು ಕೆಲ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ಚರ್ಚಾ ವಿಚಾರವನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ತಾವು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ ಕೂಡ. ಯಾಕಿರಬಾರ್ದು ಹಿಂದಿಯಲ್ಲಿ ಪೇಜು, ಫ್ರೆಂಚ್ನಲ್ಲಿ ಓಪನ್ ಮಾಡಲಿ, ಪರವಾಗಿಲ್ಲ ಅಂತ ಹೇಳ್ತಿದ್ರಿ. ಬಟ್ ನನ್ನ ಪ್ರಶ್ನೆ, ಬೆಂಗಳೂರಿಗರು ಅಥವಾ ಕರ್ನಾಟಕದ ಕನ್ನಡಿಗರು RCB ಟೀಮ್ಗೆ ಕನೆಕ್ಟ್ ಆಗಿದ್ದೆ ಆ RCB ತಂಡದಲ್ಲಿ ಬೆಂಗಳೂರು ಅನ್ನೋ ಪದ ಇದೆ, ನಮ್ಮ ನೆಲದ ಅಸ್ಮಿತೆಯ ಪ್ರತಿಬಿಂಬ ಇದೆ ಅಂತ ಹೇಳಿ. ಹಾಗಾಗಿ ಇಲ್ಲಿನ ಭಾಷೆಗೆ ಆದ್ಯತೆ ಕೊಡ್ತಾ ಬೇರೆ ಭಾಷೆಯನ್ನು ಕೂಡ ನೀವು ಸ್ವೀಕರಿಸಿ ಅನ್ನೋ ಹೇರಿಕೆ ಯಾಕೆ ಬೇಕು ಅಂತ ಹೇಳಿ. ಅಲ್ಲ, ನನ್ನ ಹೇಳಿಕೆ ಏನಂದ್ರೆ, ಈಗ ಕನ್ನಡ ಪೇಜ್ ಆಲ್ರೆಡಿ ಇದೆ, ಮತ್ತೆ ಇಂಗ್ಲಿಷ್ ಪೇಜ್ ಇದೆ. ಈಗ ಫ್ಯಾನ್ ಬೇಸ್ ಅವರು ದೊಡ್ಡದು ಮಾಡಕ್ಕೆ ಯಾವ ಭಾಷೆ ಬೇಕಾದ್ರೂ ಮಾಡ್ಬೋದು. ಅದು ನಾವು ಹೇಳೋದಂದ್ರೆ ಕನ್ನಡಿಗರು ಇಂಪಾರ್ಟೆಂಟ್ ನಮ್ಗೆ. ಬೆಂಗಳೂರಿಗೆ ಟೀಮ್ ಇದ್ದಾಗ ನಾವೆಲ್ಲ ಕನ್ನಡಿಗರು ಇದ್ ಮಾಡ್ತೀವಿ. ಬಟ್ ಏನಂದ್ರೆ ಇದು ಕೇವಲ ಒಂದು ವೆಬ್ ಪೇಜ್. ಅವರು ಎಲ್ಲಾ ತರ ಫ್ಯಾನ್ ಬೇಸ್ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಅವ್ರ ಟೀಮ್ ಒಳಗೆ ವಿರಾಟ್ ಕೊಹ್ಲಿ ಅಂತಿದ್ದಾರೆ. ವಿರಾಟ್ ಕೊಹ್ಲಿ ಇಂಟರ್ನ್ಯಾಷನಲ್ ಫಿಗರ್ ಇದ್ದಾಗ ಎಲ್ಲಾ ರಾಜ್ಯದೊಳಗೂ ಅವ್ರಿಗೆ ಫ್ಯಾನ್ಸ್ ಇರ್ತಾರೆ. ಸೊ ಅವ್ರಿಗೂ ಓದ್ಬೇಕಲ್ಲ, ಅವರು ಅರ್ಥ ಮಾಡ್ಕೋಬೇಕಲ್ಲ ಏನ್ ಆಗ್ತಿದೆ ಅಂದ್ಬಿಟ್ಟು. ಕೆಲವು ಏನಾಗತ್ತಂದ್ರೆ, ನೀವ್ ತಮಿಳ್ನಾಡಿಗೆ ಹೋದ್ರೆ ಬರೀ ತಮಿಳ್ ಬರುತ್ತೆ, ಕೆಲವ್ರು ಬರಲ್ಲ. ಅದೇ ತರ ನಾವು ಕನ್ನಡದಲ್ಲಿ ಏನಾಗತ್ತಂದ್ರೆ ನಮ್ ಕನ್ನಡ ಬರುತ್ತೆ, ಕೆಲವ್ರು ಇಂಗ್ಲಿಷ್ ಬರಲ್ಲ. ಸೊ ಆತರ ಇದ್ದಾಗ ಬೇರೆ ಬೇರೆ ಇದ್ದಾಗ ಏನಕ್ಕೆ ವೈ ಶುಡ್ ದೇರ್ ಬಿ ಇಶ್ಯೂ ಅಂದ್ಬಿಟ್ಟು ನನ್ನ ಇದು. ನಾವ್ ಹೇಳೋದು ಯಾವತ್ತು ಹೇಳೋದು, ನಾವು ಕನ್ನಡಿಗರು, ನಾವು ಯಾವತ್ತು ಕನ್ನಡ ಬಗ್ಗೆ ನಾವು ಮಾತಾಡ್ಬೇಕು, ಧೈರ್ಯವಾಗಿ ನಿಂತ್ಕೋಬೇಕು. ಬಟ್ ಇದು ಕೇವಲ ಒಂದು ಗೇಮ್. ಕ್ರಿಕೆಟ್ ಇಸ್ ಅ ಗೇಮ್. ಅದು ಗೇಮ್ ಆಗಿ ನಾವು ನೋಡೋಣ. ಅದು ಅನುಕೂಲ ಮಾಡ್ಕೊಡ್ತಿರೋದು ಅವ್ರು ಏನಂದ್ರೆ ಬೇರೆ ಇದು ಅಂದ್ಬಿಟ್ಟು. ಈಗ ಸರ್ಕಾರ ಬಂದ್ಬಿಟ್ಟು ನಮಗೆ ಈ ದಿಢೀರ್ ಅಂದ್ಬಿಟ್ಟು ಹಿಂದಿ ಕಂಪಲ್ಸರಿ ಮಾಡಕ್, ನೀವು ಬ್ಯಾಂಕ್ ಹೋದ್ರೆ ಈಗ ಹಿಂದಿ ಬಂದೇ ನೋಡಿ. ನಮ್ ರೈತರಿಗೆಲ್ಲ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ ಊರ್ ಕಡೆ, ಕೆಲವು ಕಡೆ ಅವರು ಹಿಂದಿ ಬರ್ದವ್ರು ಬರ್ಲೇ ಬೇಡ ಅಂತ ಆತರ ಇದೆ ಸಿಚುವೇಶನ್. ಅದು ಬೇರೆ, ಅದು ಪೊಲಿಟಿಕಲ್ ಇಟ್ಬಿಡೋಣ. ಇದು ನಮ್ದು ಈಗ ಸ್ಪೋರ್ಟ್ಸ್, ದಿಸ್ ಇಸ್ ಜಸ್ಟ್ ಒನ್. ಆಮೇಲೆ ಈ RCB ಇರೋದು ಒಂದು ಟೀಮ್ ಏನ್ ಗೊತ್ತಾ, ಇದು ಕ್ಲಬ್ ಟೀಮ್. ಇದು ಯಾವ್ದು ಸ್ಟೇಟ್ ಟೀಮ್ ಅಲ್ಲ, ಇಂಟರ್ನ್ಯಾಷನಲ್ ಟೀಮ್ ಅಲ್ಲ, ಇದು ನ್ಯಾಷನಲ್ ಟೀಮು ಅಲ್ಲ. ಇದು ಕೇವಲ ಒಂದು ಕ್ಲಬ್ ಕ್ರಿಕೆಟ್. ಆ ಕ್ಲಬ್ ಕ್ರಿಕೆಟ್ ಒಳಗೆ ಬೇರೆ ತರ ಫುಟ್ಬಾಲ್ ನಡೆಸ್ತಾರಲ್ಲ, ಯುರೋಪಿಯನ್ ಫುಟ್ಬಾಲ್, ನಮ್ಮ ಇಂಗ್ಲೆಂಡ್ ಒಳಗೆ ನಡೆಯುತ್ತೆ, ಇಂಗ್ಲಿಷ್ ಲೀಗು, ಆ ತರ ಇಟಾಲಿಯನ್ ಲೀಗ್ ನಡೆಯುತ್ತೆ, ಅವ್ರು ಇರ್ತದೆ. ನನ್ನ ಪ್ರಶ್ನೆ ಏನಂದ್ರೆ, ಸ್ಪೋರ್ಟ್ಸ್ ನಾನು ನೋಡ್ತಿರೋದು, ಸ್ಪೋರ್ಟ್ಸ್ ಬೇಸ್ ಮಾಡಿದಾಗ ಎಲ್ಲ ಕಡೆಗೂ ರೀಚ್ ಆಗ್ಬೇಕಂದ್ರೆ ಜನಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ನಾನ್ ಯಾವತ್ತೂ ನಿಂತ್ಕೋತೀನಿ, ನಮಗ್ ಕನ್ನಡ ಬೇಕು. ಬಟ್ ಕೇವಲ ಒಂದು ಪೇಜ್ ಸ್ಪೋರ್ಟ್ಸ್ ಇಂದ ನಾವು ಇಷ್ಟು ದೊಡ್ಡ ರಾಷ್ಟ್ರದೊಳಗೆ ಗಲಾಟೆ ಆಗ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟಿಂಗ್. ನಾವು ಅರ್ಥ ಮಾಡ್ಕೋಬೇಕು, ಇದು ಕೇವಲ ಒಂದು ಸ್ಪೋರ್ಟ್, ಜಸ್ಟ್ ಎಂಜಾಯ್ ಎಸ್ ಅ ಸ್ಪೋರ್ಟ್. ಹೌದು ಹುವಾರ್ ಸರ್, ನಾನು ಬರ್ತೀನಿ ವಾಪಸ್ಸು. ಸುನಿಲ್ ಸರ್, ಜೋಸೆಫ್ ಸರ್ ಹೇಳದ್ದನ್ನೇ ಮುಂದುವರಿಸ್ತಾ, ನಾನು RCBಗೆ ಇರ್ತಕ್ಕಂಥ ಫ್ಯಾನ್ ಬೇಸ್ ಎಷ್ಟು ಅಗಾಧವಾಗಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತು. ಇದೇ ವಿಚಾರವನ್ನ, ಭಾಷೆಯನ್ನ, ಇನ್ನು ನಮ್ಮ ಕನ್ನಡ ಭಾಷೆಯನ್ನ ಬೇರೆ ಭಾಷಿಗರಿಗೂ ಕೂಡ ಕಲಿಸ್ಲಿಕ್ಕೆ ಇದೇ ಒಂದು ವೇದಿಕೆ ಯಾಕಾಗಬಾರ್ದು ಅಂತ ಕೇಳ್ತಿದ್ದಾರೆ. ಈಗ ಯಾರಿಗೆಲ್ಲ RCB ತಂಡದ ಮೇಲೆ ಅಭಿಮಾನ ಇದೆ, ಇಂಗ್ಲಿಷ್ ಕೂಡ ಪರ್ಯಾಯವಾಗಿದೆ ಜೊತೆಯಲ್ಲಿ, ಹಿಂದಿ ಒಂದು ಎಕ್ಸ್ಟ್ರಾ ಯಾಕೆ ಬೇಕು? ಅಲ್ಲಿ ಅಗತ್ಯನೇ ಇಲ್ದಿದ್ದಾಗ ಹಿಂದಿಯನ್ನ ನೀವು ಅಲ್ಲಿ ಸೇರಿಸ್ಲಿಕ್ಕೆ ಹೋದ್ರೆ ಅದು ಹೇರಿಕೆ ಆಗತ್ತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ತಪ್ಪಲ್ಲ ಪ್ರಶ್ನೆ ಮಾಡೋದು? ಅಭಿಮಾನಿಗಳು ಪ್ರಶ್ನೆ ಮಾಡೋದು ತಪ್ಪಲ್ಲ. ಯಾಕಂದ್ರೆ 17 ವರ್ಷಗಳ ಸತತವಾಗಿ RCB ಬೆನ್ನ ತಗೊಂಡು ಬಂದಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ.
IPL ಅಲ್ಲಿ ನೋಡ್ತಾ ಇದ್ರೆ ಎರಡೇ ಟೀಮ್ಗಳು ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರೋದು, ಒಂದು ಬೆಂಗಳೂರದ RCB, ಇನ್ನೊಂದು ಚೆನ್ನೈ ಸೂಪರ್ ಕಿಂಗ್ಸ್. ಇಷ್ಟು ಕಳಪೆ ಪ್ರದರ್ಶನ, ಯಾಕಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು 3-4 ಬಾರಿ ಆಗಲಿ IPL ಗೆದ್ದಿದ್ದಾರೆ, ಹಲವಾರು ಬಾರಿ ಫೈನಲ್ ತಲುಪಿದ್ದಾರೆ. ನಾವು ಫೈನಲ್ ತಲುಪಿದ ಸಾಧನೆ ಅಂದ್ಬಿಟ್ರೆ ಇಲ್ಲಿವರೆಗೂ IPL ಗೆಲ್ಲಿಕ್ಕಾಗಿಲ್ಲ ನಮ್ಮ ಕಡೆ. ಆದರೂ ಸಹಿತ ಅಭಿಮಾನಿಗಳ ಅಭಿಮಾನ ಕುಂದಾಗಿಲ್ಲ. ಅಂಥ ಹೊತ್ತಿನಲ್ಲಿ ಒಂದು ಏನು ಅಬ್ಜೆಕ್ಷನ್ ಇತ್ತು, ಕರ್ನಾಟಕದ ಪ್ಲೇಯರ್ಗಳ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ IPL ಅಲ್ಲಿ ಅಥವಾ RCB ಎಸ್ಪೆಷಲಿ ಅಂತ ಒಂದು ಆರೋಪ ಮೊದಲಿಂದ ಕೇಳಿ ಬರ್ತಾ ಇತ್ತು. ಬಟ್ ಒಂದು ಪ್ರೈವೇಟ್ ಕ್ಲಬ್ ಆಗಿರೋದ್ರಿಂದ, ಪ್ರೈವೇಟ್ ಅವ್ರದ್ದೇ ಆದ ಮಾರ್ಕೆಟಿಂಗ್ ಆಸಕ್ತಿಗಳು ಇರೋದ್ರಿಂದ ಅವ್ರು ತಮಗೆ ಬೇಕಾದ ಇಟ್ಟುವರು, ಅಂದ್ರೆ ವಿರಾಟ್ ಕೊಹ್ಲಿ ಒಬ್ಬ ಮಾರ್ಕೆಟಿಂಗ್ ಆ್ಯಂಗಲಲ್ಲಿ ಒಬ್ಬ ಪ್ಲೇಯರ್ನ ಇಟ್ಕೊಂಡು ಉಳಿದ ಸುತ್ತಲೂ ಟೀಮ್ ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಾರಿಯ ಬಿಡ್ ನೋಡ್ತಾ ಇದ್ದಾರೆ ತುಂಬ ಒಂದು ರೀತಿ ವಿಚಿತ್ರವಾದ ಟೀಮನ್ನೇ ಸೆಲೆಕ್ಟ್ ಮಾಡಿದ್ದಾರೆ RCB. ಆ ಸಿಲೆಕ್ಷನ್ ಅವ್ರಿಗೆ ವೈಯಕ್ತಿಕವಾಗಿದೆ, ಯಾಕಂದ್ರೆ ದುಡ್ಡು ಅವ್ರು ಆಗ್ತಾ ಇರೋದು. ಬಟ್ ಕನ್ನಡದ ಹೇರಿಕೆ, ಕನ್ನಡದ ಒಂದು ಅಸ್ಮಿತೆ ಇದ್ದಾಗ ಕನ್ನಡದ ಭಾವನೆಗಳಿಗೆ ಧಕ್ಕೆ ಆಗದಾಗೆ ನೋಡ್ಕೋಬೇಕಾದ ಒಂದು ಜವಾಬ್ದಾರಿಯೂ ಆ ಕ್ಲಬ್ಬಲ್ಲಿ ಇರುತ್ತೆ. ಯಾಕಂದ್ರೆ ಆ ಅಭಿಮಾನವನ್ನು ಪಡೆದುಕೊಂಡು ಆ ಅಭಿಮಾನಿಗಳ ಮೇಲೆ ಒಂದು ತಂಡವನ್ನು ಕಟ್ತಾ ಇದ್ದಾಗ, ಅದ್ರ ಲಾಭವನ್ನು ಪಡ್ಕೋತಾ ಇದ್ದಾಗ ಅವ್ರ ಭಾವನೆಗಳಿಗೆ ಒಂದು ಬೆಲೆ ಕೊಡಬೇಕಾದ ಅವಶ್ಯಕತೆ ಇದೆ. ಬಟ್ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹಿಂದಿ ಹೇರಿಕೆ ಕೇವಲ ಕ್ರಿಕೆಟಲ್ಲಿ ಆಗಲ್ಲ, ಮೆಟ್ರೋದಲ್ಲೂ ಹಿಂದಿ ಹೇರಿಕೆ ಆಯಿತು, ಅದಕ್ಕೂ ಕನ್ನಡಿಗರು ಹೋರಾಡಬೇಕಾಯಿತು. ಅಥವಾ ಯಾವುದೇ ಒಬ್ಬ ಕೇಂದ್ರ ಸಚಿವರು ಬಂದ್ರೆ ಆ ಇಡೀ ಬೋರ್ಡಲ್ಲಿ ಹಿಂದಿ ಇರುತ್ತೆ, ಅದೇ ಸಚಿವರು ತಮಿಳ್ನಾಡಿಗೆ ಹೋದ್ರೆ ಅಲ್ಲಿ ತಮಿಳು ಇರುತ್ತೆ, ಕರ್ನಾಟಕಕ್ಕೆ ಬಂದ್ರೆ ಯಾಕಿರಲ್ಲ. ಅಂದ್ರೆ ಕನ್ನಡಿಗರ ಅಸ್ಮಿತೆಯನ್ನು ಅಷ್ಟು ಈಸಿಯಾಗಿ ತೆಗೆದುಕೊಂಡಿದ್ದಾರೆ. ಯಾವುದೋ ರಾಷ್ಟ್ರೀಯ ಪಕ್ಷ ಆಗಲಿ ಯಾವುದಾಗಲಿ ಹಿಂದಿ ಹೇರಿಕೆನ ಅಷ್ಟು ಸುಲಭವಾಗಿ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ, ಈ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ಬೇಕಾದ್ರೆ ಸಹಜವಾಗಿದೆ. ಬಟ್ ಒಂದು ಕ್ರೀಡೆ ಆಗಿರೋದ್ರಿಂದ ಕ್ರೀಡೆ ಬೆಳವಣಿಗೆಗೆ ಇದು ಎಷ್ಟು ಅನುಕೂಲ ಆಗುತ್ತೆ, ಅಥವಾ ಕನ್ನಡಿಗರ ಮೇಲೆ ಹೇರಿಕೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಪ್ರತ್ಯೇಕವಾಗಿ ನೋಡ್ಬೇಕನ್ಸುತ್ತೆ.